ಓಂ ನಮೋ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಹೋಳಿ ಹಬ್ಬ, ಬಣ್ಣಗಳ ಹಬ್ಬ. ಹಾಗೆಯೇ ನಾವು ಹೋಳಿಕಾ ದಹನದ ದಿನ ಅಂತ ಕರಿತೀವಿ. ಹೋಳಿ ಹಬ್ಬ, ಬಣ್ಣಗಳ ಹಬ್ಬ. ನಮ್ಮ ಭಾರತೀಯ ಪರಂಪರೆಯಲ್ಲಿ, ಸನಾತನ ಧರ್ಮದಲ್ಲಿ ಸಾಕಷ್ಟು ಹಬ್ಬ ಹರಿದಿನಗಳು, ತಿಥಿ ಅಥವಾ ವಿಶೇಷವಾದ ಕಾರ್ಯಕ್ರಮಗಳು, ವಿಶೇಷವಾಗಿ ಹಬ್ಬಗಳನ್ನು ಆಚರಣೆ ಮಾಡಿಕೊಳ್ಳೋ ಜೊತೆಗೆ ಇದೊಂದು ವಿಶೇಷವಾದ ಹಬ್ಬ. ಅದನ್ನೇ ನಾವು ಹೋಳಿ ಹಬ್ಬ ಅಂತ ಕರಿತೀವಿ, ಬಣ್ಣಗಳ ಹಬ್ಬ ಅಂತ ಕರಿತೀವಿ. ಇದರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಈ ಹೋಳಿ ಹುಣ್ಣಿಮೆಯ ದಿನ ಬಂದಿರತಕ್ಕಂಥದ್ದು. ಹಾಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬ ಕೂಡ ಆಗಿರುತ್ತೆ. 7 ಬಣ್ಣಗಳು ಏನು ನಾವು ಕರಿತೀವಿ ವಿಬ್ಗಯಾರ್ ಅಂತ, ಆ ವಿಬ್ಗಯಾರನ್ನು ಭೂಮಿ ಮೇಲೆ ತರಿಸ್ಕೊಳ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಈ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವ ಇತಿಹಾಸ ಅಥವಾ ಆಧ್ಯಾತ್ಮಿಕವಾಗಿ, ವೈಜ್ಞಾನಿಕವಾಗಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಅಥವಾ ಸಾಕಷ್ಟು ಮಹತ್ವವನ್ನು ಪಡೆದಿರ್ತಕ್ಕಂಥ ಕೂಡ ಆಗಿರುತ್ತೆ. ಇದು ಅತ್ಯಂತ ಸಂತೋಷದಾಯಕವಾಗಿ ನಮ್ಮ ಕಷ್ಟಗಳನ್ನೆಲ್ಲ ಮರೆತು ನಾವೆಲ್ಲರೂ ಒಂದು ಅಂತಕ್ಕಂಥದ್ದು, ಅಲ್ಲಿ ನಮ್ಮ ಕುಟುಂಬದವರು, ಬೇರೆ ಕುಟುಂಬದವರು, ಇನ್ನೊಬ್ಬರು ಅಂತಕ್ಕಂಥ ಭಾವನೆ ಇಲ್ಲದೆ ಇಲ್ಲಿ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದ್ರಿಂದ ಬಾಂಧವ್ಯಗಳು ತುಂಬ ಚೆನ್ನಾಗಿರುತ್ತೆ. ಕಷ್ಟಗಳನ್ನೆಲ್ಲ ಮರೆತು ಹೋಗ್ತೀವಿ. ದೇಹದಲ್ಲಿ ಲವಲವಿಕೆ, ದೇಹದಲ್ಲಿ ಒಂದು ಚೈತನ್ಯ ಮೂಡ್ತಕ್ಕಂಥ ಹಬ್ಬ ಕೂಡ ಇದಾಗಿರುತ್ತೆ. ಇದು ಕೆಟ್ಟದರ ಮೇಲೆ ಒಳ್ಳೆಯ ಒಂದು ಜಯ ಅಂತ. ಕೆಟ್ಟ ಮನಸ್ಸಿನ ಮೇಲೆ ಒಳ್ಳೆಯ ಜಯ. ಈಗ ಯಾರೋ ನಮ್ಗೆ ಶತ್ರುಗಳಿರ್ತಾರೆ, ನಮಗಾಗಲ್ಲ, ನಾವು ಹೋಳಿ ಆಚರಣೆ ಮಾಡ್ಕೊಳ್ತಾ ಇರ್ತೀವಿ. ಆಚರಣೆ ಮಾಡ್ಕೊಂಡಾಗ ಆ ಬಣ್ಣಗಳನ್ನು ಅವ್ರ ಮೇಲೆ ಎರಚಿದಾಗ ಅಲ್ಲಿ ಏನೋ ಒಂದು ಬಾಂಧವ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಆದರೆ ಇತ್ತೀಚೆಗಂತೂ ನಮಗೆ ಗೊತ್ತಿರೋರ ಜೊತೆನೇ ಈ ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಎಲ್ಲ ಕಡೆ ಎಲ್ಲರೂ ಕೂಡ ಅದನ್ನು ಪಾಲಿಸ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಆದರೆ ಈ ಹೋಳಿ ಹಬ್ಬದಲ್ಲಿ ನಮ್ಮಲ್ಲಿರ್ತಕ್ಕಂಥ ದುಷ್ಟ ಶಕ್ತಿಗಳು ಆಚೆ ಹೋಗುತ್ತೆ, ಧನಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಆವರಿಸ್ಕೊಳ್ಳುತ್ತೆ. ಇತಿಹಾಸದಲ್ಲಿ ನೋಡೋಕ್ಕೆ ಹೋದಾಗ ಹಿರಣ್ಯಕಶಿಪುವಿನ ತಂಗಿ ಹೆಸರು ಹೋಲಿಕಾ ಅಂತ ಕರಿತೀವಿ. ಆ ಹೋಲಿಕಾಗೆ ಹಿರಣ್ಯಕಶಿಪುವಿನ ಮಗ ನಿಮಗೆಲ್ಲ ಗೊತ್ತು, ಪ್ರಹ್ಲಾದ ಏನು, ನಾರಾಯಣನೊಬ್ಬನೇ ಪ್ರಪಂಚಕ್ಕೆ, ವಿಷ್ಣು ದೇವರೊಬ್ಬರೇ ಅಂತಕ್ಕಂಥದ್ದು. ಆದರೆ ಈ ಒಂದು ಹಿರಣ್ಯಕಶಿಪುವಿಗೆ ಅದು ಇಷ್ಟ ಇರಲಿಲ್ಲ. ಯಾವಾಗ ಇಷ್ಟ ಇರಲಿಲ್ವೋ ಆಗ ತಂಗಿಗೆ ಹೇಳ್ತಾನೆ, ಅವನನ್ನು, ಆ ಹೋಲಿಕಾಗೆ ಒಂದು ವಿಶೇಷ ಗುಣ ಇತ್ತು. ಆಕೆಗೆ ಸ್ವಯಂವಾಗಿ ಬೆಂಕಿಯನ್ನು ಆವರಿಸ್ಕೊಳ್ಳೋದು, ಆ ಬೆಂಕಿಯಿಂದ ದಹನ ದಹಿಸ್ತಕ್ಕಂಥ ಶಕ್ತಿ ಆಕೆಗಿತ್ತು. ಅದೊಂದು ವರ ಇತ್ತು ಆಕೆಗೆ. ಆ ಹೋಳಿಕಾ ದೇವಿಗೆ ಹಿರಣ್ಯಕಶಿಪು ಏನು ಮಾಡ್ತಾನೆ, ಪ್ರಹ್ಲಾದನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ನೀನು ಅವನನ್ನು ದಹಿಸು ಅಂತ ಹೇಳಿದಾಗ ಆ ದಿನ ಹೋಳಿಕಾ ದೇವಿ ಪ್ರಹ್ಲಾದನನ್ನು ತೊಡೆಯ ಮೇಲೆ ಕೂರಿಸ್ಕೊಂಡು ದಹಿಸಿದಾಗ ಪ್ರಹ್ಲಾದನು ಸಾಕಷ್ಟು ಅದ್ಭುತವಾಗಿ ಆಚೆಗೆ ಪಾರಾಗ್ತಾನೆ. ಆ ಹೋಲಿಕಾ ಅಲ್ಲಿ ಸುಟ್ಟು ಹೋಗ್ತಾಳೆ. ಆ ಸುಟ್ಟು ಹೋಗಿದ ಪ್ರತೀಕ ಅದನ್ನೇ ಹೋಲಿಕಾ ದಹನ ಅಂತ ಕರಿತೀವಿ. ಬಣ್ಣಗಳಿಂದ ಏಕತೆ ಬರ್ತಕ್ಕಂಥದ್ದು. ಹಿರಿಯರ ಪಾದಸ್ಪರ್ಶ, ಬರೀ ಬಣ್ಣಗಳನ್ನ ಎರಚ್ಕೊಂಡು ಸುಮ್ಮನೆ ಇದ್ರಾಗಲ್ಲ, ಜೊತೆಗೆ ಏನು ಮಾಡಬೇಕು, ಹಿರಿಯರ ಆಶೀರ್ವಾದ ತಗೋಬೇಕು. ಆ ಹಿರಿಯರ ಆಶೀರ್ವಾದ ತಗೊಂಡಾಗ ಅವರ ಪರಿಪೂರ್ಣ ಆಶೀರ್ವಾದದಿಂದ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಎಲ್ಲವೂ ಕೂಡ ಹೊರಟೋಗುತ್ತೆ. ಇದು ಬಹಳ ಒಳ್ಳೆಯ ಹಬ್ಬ, ಹಿಂದೂಗಳ ಹಬ್ಬ, ಮಾನಸಿಕ ನೆಮ್ಮದಿಯನ್ನು ಕೊಡ್ತಕ್ಕಂಥ ಹಬ್ಬ. ಪುಟ್ಟ ಮಕ್ಕಳಾಗಿ 80 ವರ್ಷದವರು ಈ ಹೋಲಿಕಾವನ್ನು ಆಚರಣೆ ಮಾಡಿಕೊಂಡಾಗ ಹೋಳಿ ಹಬ್ಬವನ್ನು ಪುಟ್ಟ ಮಕ್ಕಳಾಗಿ ಆ ಮನಃ ಪರಿವರ್ತನೆ ಕೂಡ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಮಾನಸಿಕ ಸದೃಢತೆ ಬರ್ತಕ್ಕಂಥ ಹಬ್ಬವೇ ಈ ಹೋಳಿಕಾ ಹಬ್ಬ ಆಗಿರುತ್ತೆ. ಹೋಳಿಕಾ ಅಂತಕ್ಕಂಥದ್ದು ರಾಕ್ಷಸಿಯ ಸಂಹಾರ, ಪ್ರಹ್ಲಾದನ ಜಯ, ಕೆಟ್ಟದರ ಒಂದು ನಾಶ, ಒಳ್ಳೆಯದರ ಉದಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.